ಬಿಡಬೇಡ. ಅಲ್ಲಣ್ಣ, ನಿನಗೆ ಆಗ್ತಿರೋ ಖುಷಿಗೆ ಬೆಳಗ್ಗೆನೆ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಖುಷಿ ಆಗದಿರತ್ತ ಸಿಸ್ಟರ್. ಅಂದ್ಕೊಂಡದ್ದೆಲ್ಲ ಆದಾಗ ಯಾವನಿಗಾದ್ರೂ ಖುಷಿ ಆಗೇ ಆಗತ್ತೆ. ಪ್ರಕೃತಿ ನಿಯಮ. ನನಗೀಗ ಯಾಕೆ ಖುಷಿ ಆಗಿದೆ ಅಂದ್ರೆ ನಾವು ಅಂದ್ಕೊಂಡಂಗೆ ಆಗ್ತಾ ಇದೆಯಲ್ಲ, ಅದಕ್ಕೆ. ಇದು ಹೆಂಗಾಯ್ತು ಗೊತ್ತಾ ಸಿಸ್ಟರ್? ರೋಗಿ ಬಯಸಿದ್ದು ಆಲ್ಕೋಹಾಲ್, ಡಾಕ್ಟರ್ ಹೇಳಿದ್ದು ಆಲ್ಕೋಹಾಲ್. ಅಂತಾಗಣ ಯಾವ ಡಾಕ್ಟರ್ ನಿನಗಿದು ಹೇಳಿದ್ದು? ಡಾಕ್ಟರ್ ಅಜೇಯ ಮಲ್ಯ. ಅಜಯ್ ಮಲ್ಯನ? ಸಿಸ್ಟರ್, ಅಜೇಯ ವಿಜಯ ಎರಡು ಒಂದೇ ಅರ್ಥ ಅಲ್ವಾ? ಅದಕ್ಕೆ ಹೇಳಿದೆ. ಪ್ರಾಬ್ಲಮ್ ಆಗ್ಬಾರ್ದಲ್ಲ. ಫಾರಿನಲ್ಲಿ ಕೂತು ಮಾನನಷ್ಟ ಮೊಕದ್ದಮೆ ಹಾಕ್ಬಿಟ್ರೆ, ಈ ಮಾನನಷ್ಟ ಮೊಕದ್ದಮೆ ಹಾಕ್ಬೇಕಾದ್ರೆ ಮಾನ ಇರ್ಲೇಬೇಕು ಅಂತ ಏನು ಮಾನದಂಡ ಇಲ್ಲ. ಅವ್ರಿಗೆ ಆಶ್ಚರ್ಯ ಆಗತ್ತೆ, ಯಾವುದು ನಷ್ಟ ಆಯ್ತು, ಏನ್ ನಷ್ಟ ಆಯ್ತು ಅಂತ. ಎಂಥ ಒಳ್ಳೆ ಜೋಕ್ ಅಲ್ವಾ ಸಿಸ್ಟರ್? ಸೀರಿಯಸ್ ಜೋಕ್. ಅಂದಾಗೆ ಸಿಸ್ಟರ್, ನಿನಗೂ ತುಂಬಾನೇ ಖುಷಿಯಾಗಿರ್ಬೇಕಲ್ವಾ? ಹಾ ಅಣ್ಣ, ಅವಳನ್ನ ಆಚೆ ಹಾಕೋದಿಕ್ಕೆ ಒಂದು ಒಳ್ಳೆ ಅಸ್ತ್ರ ಸಿಕ್ತಲ್ವಾ, ಅದಕ್ಕೆ. ಅಂತಿಂತ ಅಸ್ತ್ರ ಅಲ್ಲ, ಅದು ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರನೇ ಅಣ್ಣ. ಈ ವಿಷಯನ ಇಟ್ಕೊಂಡು ಅವಳನ್ನ ಇವತ್ತೇ ಮನೆಯಿಂದ ಆಚೆ ಹಾಕ್ತೀನಿ. ಅವಳನ್ನ ಆಚೆ ಹಾಕೋದಕ್ಕೆ ಇದು ಒಳ್ಳೆ ದಾರಿ. ನಂಬಿಕೆ ದ್ರೋಹ ಮಾಡಿದ್ದು ಬೇರೆ ಯಾರು ಅಲ್ಲ, ಸುಧಾಂತ ಗೌತಮ್ ಗೊತ್ತಾದ್ರೆ ಅವನ ಕೋಪ ನೆತ್ತಿಗೇರತ್ತೆ. ಅಂತಿಂತ ಕೋಪ ಅಲ್ಲ ಸಿಸ್ಟರ್, ಡಬ್ಬಲ್ ಕೋಪ. ಬೆಂಕಿ ಬೆಂಕಿ ಕಾರಕ್ಕೆ ಶುರು ಮಾಡ್ತಾನೆ. ಕಾರ್ಲಿ, ಆ ಬೆಂಕಿಯಲ್ಲಿ ನಾವು ಚಳಿ ಕಾಯಿಸ್ಕೊಳ್ಳೋಣ. ಕರೆಕ್ಟ್ ಆಗಿ ಹೇಳಿದೆ ಸಿಸ್ಟರ್. ಅಣ್ಣ, ಜಯದೇವ್ ಫೋಟೋ ಮತ್ತೆ ವಿಡಿಯೋ ಕಳಿಸಿದ್ನಲ್ಲ, ಅದೆಲ್ಲ ಗೌತಮ್ಗೆ ಫಾರ್ವರ್ಡ್ ಮಾಡಕ್ಕೆ ಹೇಳಲು. ಆ ಫೋಟೋಸ್ ಮತ್ತೆ ವಿಡಿಯೋಸ್ ಗೌತಮ್ ನೋಡಿದ್ರೆ ಏನಾಗತ್ತೆ ಅಂತ ಗೊತ್ತು ತಾನೆ? ಗೊತ್ತು ಸಿಸ್ಟರ್. ನಮ್ಮ ಕೆಲಸ ಆಟೋಮೆಟಿಕಲ್ ಆಗಿ ಹೋಗ್ಬಿಡುತ್ತೆ. ಇನ್ಸ್ಟೆಂಟ್ ಕಾಪಿ ತರ. ಅಲ್ಲೇ ಬಹುಮಾನ, ಅಲ್ಲೇ ಡ್ರಾ. ಸುಧಾ ಹಿಟ್ ವಿಕೆಟ್ ಆಗೋದು ಗ್ಯಾರಂಟಿ. ಅಯ್ಯ ಎಣ್ಣೆ ಕಾಲ್. ಗೌತಮ್ ದಿವಾನ್ ಅಂತ. ಗುಂಡು ಗೌತಮ್ ಅವ್ರ ತಾಯಿ ಫೋಟೋ. ಗುಂಡು ಗುಂಡು ನಿನ್ನ ಬಾಳಲು ಕತ್ಲು ಕಳೆದು ಬೆಳಕು ಬಂದೇ ಬರ್ತೈತೆ ತಾಯಿ. ಕಳೆದೋಗಿರೋ ನಿಮ್ಮವರು ನಿಮ್ಮನ್ನ ಹುಡುಕೊಂಡು ಬರ್ತಾರ. ಅಂದ್ರೆ ನನ್ನಮ್ಮ, ಗೌತಮಣ್ಣನಮ್ಮ ಇಬ್ರು ಒಬ್ರೇನಾ? ಅಂದ್ರೆ ಗೌತಮಣ್ಣ ನನ್ನಣ್ಣ. ಹಾಗಾದ್ರೆ ಅಮ್ಮ ತೀರೋಗಿದ್ದಾರೆ ಅಂತ ತಿಥಿ ಯಾಕೆ ಮಾಡಿದ್ರು? ಇಲ್ಲ, ಅಣ್ಣಂಗೆ ಈಗ್ಲೇ ಹೇಳ್ಬೇಕು, ಅಮ್ಮ ಬದುಕಿದಾಳೆ, ಇಲ್ಲೇ ಇದ್ದಾಳೆ ಅಂತ ಹೇಳ್ಬೇಕು. ನಿಂದು ಒಂದ್ ಜನ್ಮನ ಕೊನೆಗೂ ತೋರಿಸ್ಬಿಟ್ಟಿಯಲ್ಲ ನಿನ್ ಬುದ್ಧಿ ಏನು ಅಂತ. ನೋಡಿದ್ಯಾ ಗೌತಮ್ ಏನಾಯ್ತು ಅಂತ? ನನ್ ಮಾತು ಕೇಳಿದಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಾನು ಅವತ್ತೇ ನಿನಗೆ ಹೇಳಿದೆ, ಯಾರನ್ನ ಎಲ್ಲಿಡ್ಬೇಕೋ ಅಲ್ಲಿ ಇಡಿ ಅಂತ. ಆದ್ರೆ ನೀ ನನ್ ಮಾತು ಕೇಳಿಲ್ಲ. ಇವಳ ಪರವಾಗಿ ಮಾತಾಡ್ದೆ, ಆದ್ರೆ ಈಗ ನೋಡು ಏನ್ ಮಾಡಿದಾಳೆ ಅಂತ. ನಾವು ಇವಳ ಮೇಲೆ ನಂಬಿಕೆ ಇಟ್ಟದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ಟಿದ್ದಾಳೆ. ಬಾಯಿ ತುಂಬಾ ಅಣ್ಣ ಅಣ್ಣ ಅಂತ ಹೇಳಿ ಬೆನ್ನಿಗೆ ಚೂರಿ ಇಟ್ಟಿದ್ದಾಳೆ. ಅದಕ್ಕೆ ಹೇಳೋದು, ಚಪ್ಪಲಿನ ಎಲ್ಲಿ ಬಿಡ್ಬೇಕೋ ಅಲ್ಲೇ ಬಿಡ್ಬೇಕು ಅಂತ. ಇಲ್ಲ ಅಂದ್ರೆ
ಅದಕ್ಕೆ ಮೆತ್ಕೊಂಡಿರೋ ಹೊಲಸು ಮನೆಯೆಲ್ಲ ಗಲೀಜ್ ಮಾಡ್ಬಿಡುತ್ತೆ. ಅದು ಪರ್ಫೆಕ್ಟ್ ಎಕ್ಸಾಂಪಲ್ ಇವಳೆ. ಕರೆಕ್ಟಾಗಿ ಹೇಳಿದೆ ಸಿಸ್ಟರ್. ಇವಳ ಹಿಸ್ಟ್ರಿನ ತಿಳ್ಕೊಳ್ದೆ ಇಷ್ಟು ದಿವಸ ಆಂಬರ್ಬಿಟ್ರಿ. ಮುಖ ನೋಡು, ಉಂಡು ಮನೆಗೆ ಕನ್ನ ಹಾಕೋ ಕಂತ್ರಿ ಇವಳು. ಅದಕ್ಕೆ ಹೇಳದಪ್ಪ, ಬ್ಲೈಂಡ್ ಆಗಿ ಯಾರನ್ನು ನಂಬಾರ್ದು. ಅವಳು ಮುಸುಡಿ ನೋಡವಳು. ಏನು ಇನ್ನೂ ಇಲ್ಲೇ ನಿಂತಿದ್ಯಾ? ತೊಲಗೋ. ಅಣ್ಣ ಏಯ್, ನೀನೇನು ಹೇಳ್ಬೇಕಾಗಿಲ್ಲ, ಮೊದಲು ಹೋಗಿಲ್ಲಿಂದ. ಅಣ್ಣ, ನನ್ ಮಾಡಿದ ತಪ್ಪು ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ. ನಾನು ಇದನ್ನ ಮಾಡೋದಕ್ಕೆ ಕಾರಣ ಬೇರೆನೇ ಇದೆ ಅಣ್ಣ. ದಯವಿಟ್ಟು ಅದನ್ನ ಹೇಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ಏನು ಬೇಕಾಗಿಲ್ಲ. ಇನ್ನು ಏನ್ ಇಲ್ಲೇ ನಿಂತಿದ್ಯಾ? ನಿನ್ ಮುಖ ನೋಡೋಕೆ ಆಸೆ ಅನ್ಸುತ್ತೆ. ಹೊಡಿಲಿಂದ. ಅಣ್ಣ, ದಯವಿಟ್ಟು ಒಂದು ಅವಕಾಶ ಮಾಡ್ಕೊಡಿ ಅಣ್ಣ, ನಿಮಗೆ ಕೈ ಮುಗಿತೀನಿ. ನೋಡು, ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ನ ಕರೆಸ್ಬೇಕಾಗತ್ತೆ. ಅಣ್ಣ, ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳೋದಿದೆ ಅಣ್ಣ. ನಿನ್ಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಹಾ, ನಡಿ ನಡಿ.